ಸೊ 2 ಅವ್ರು ಇರ್ತದೆ. ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1. ಎರಡನೇದು, ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ನ ಜಲ್ದಿ ಮಾಡಬೇಕು, ಯಾವತ್ತು ಮಾಡಬೇಕು, ಏಕೆಂದರೆ ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಲೀಡರ್ ಒಬ್ಬರ ಹತ್ರ ಮಾತಾಡಬೇಕು. ಮೊನ್ನೆ ಎಲ್ಲರ ಹತ್ರ ಮಾತಾಡಿದ್ದೆ, ಅವತ್ತು ಬಂದಿದೆ, ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ಹತ್ರನೂ ಒಂದು ಮಾತು ನಾನು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ, ಕೇಳ್ತೀನಿ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ, ಕೇಳ್ಬಿಟ್ಟು ಅದನ್ನು ಡಿಸಿಷನ್ ಮಾಡ್ತೀನಿ. ಎಸ್, ಅಮೂಲ್ ಕಿಯಾಸ್ಕ್ ಮಳಿಗೆಯನ್ನ ತೆರೆಯೋದಕ್ಕೆ ಮೆಟ್ರೋ ನಿಲ್ದಾಣಗಳಲ್ಲಿ ಸಿದ್ಧತೆಗಳಾಗ್ತಾ ಇರುವಂತಹ ಬೆನ್ನಲ್ಲೇ ಜೆಡಿಎಸ್ DK ಶಿವಕುಮಾರ್ ವಿರುದ್ಧ ಭಾರಿ ಕಟುವಾಗಿ ಟೀಕಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿಸಿತ್ತು ಅಮೂಲ್ಗೆ ಸಪೋರ್ಟ್ ಕೊಡ್ತಾ ಇದ್ದದ್ದನ್ನು. ಆದರೆ ಈಗ BMRCLನ 10 ಸ್ಟೇಷನ್ಗಳಲ್ಲಿ ಅಮೂಲ್ ಮಾರಾಟಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇರೋದರ ವಿರುದ್ಧ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಪೋರ್ಟ್ ಯಾವತ್ತಿಗೂ ಕೂಡ ನಂದಿನಿಯ ಪರ, ಆದರೆ BMRCL ಟೆಂಡರ್ನಲ್ಲಿ ಅಮೂಲ್ಗೆ ಸಿಕ್ಕಂತಹ ಹಿನ್ನೆಲೆ ಕೊಟ್ಟಿದ್ದಾರೆ. ಆದರೆ ಕಡಿಮೆ ಹಣ ಆದರೂ ಸರಿ, ನಮ್ಮ ರಾಜ್ಯದ ಬ್ರ್ಯಾಂಡ್ ನಂದಿನಿ, ಅದಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ.